ಕಟ್ಟಪ್ಪಾಡಿ ರಾಷ್ಟ್ರೀಯ ಹೆದ್ದಾರಿ 66ರ ಕಟ್ಟಪ್ಪಾಡಿ ಜಂಕ್ಷನ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಂಡರ್ ಪಾಸ್ ಮತ್ತು ವೆಹಿಕಲ್ ಓವರ್ ಪಾಸ್ ನಿರ್ಮಾಣ ಕಾಮಗಾರಿಯನ್ನು ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಮತ್ತು ಶಾಸಕ ಗುರ್ಮೀತ್ ಸುರೇಶ್ ಶೆಟ್ಟಿ ಅವರು ಪರಿಶೀಲಿಸಿದ್ದಾರೆ. ಸಂಸದ ಕೋಟ ಅವರು ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ, ಕಟ್ಟಪ್ಪಾಡಿ ಜಂಕ್ಷನ್ ಭಾಗದಲ್ಲಿ ಪ್ರಥಮ ಹಂತದ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ. ಕುಂದಾಪುರ ಮಂಗಳೂರು ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ ಅಂಡರ್ ಪಾಸ್ ಕಾಮಗಾರಿ ಪೂರ್ಣಗೊಂಡಿದ್ದು ಏಪ್ರಿಲ್ 10ರಂದು ಬೆಳಗ್ಗೆ 10:30ಕ್ಕೆ ವಾಹನಗಳ ಸಂಚಾರಕ್ಕೆ ಚಾಲನೆ ನೀಡಲಾಗುತ್ತದೆ. ಬಳಿಕ ಮೇಲೆತ್ತುವ ಕಾಮಗಾರಿ ಮುಂದುವರಿಯಲಿದೆ ಎಂದಿದ್ದಾರೆ. ಶಾಸಕ ಗುರ್ಮೆ ಮಾತನಾಡಿ, ಪ್ರಥಮ ಹಂತದ ಕಾಮಗಾರಿ ಸುಸೂತ್ರವಾಗಿ ಕೈಗೊಂಡಿದ್ದು, ಎರಡನೇ ಹಂತದ ಕಾಮಗಾರಿಯು ಗುತ್ತಿಗೆದಾರ ನ್ಯಾಷನಲ್ ಇನ್ಸ್ ಪ್ರಾಜೆಕ್ಟ್ ಕಂಪನಿ ನಿಗದಿತ ಅವಧಿಯೊಳಗೆ ಮುಗಿಸುವ ವಿಶ್ವಾಸ ಇದೆ. ಪಾದಚಾರಿಗಳ ಸಂಚಾರಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಲು ಪ್ರಯತ್ನಿಸಲಾಗುವುದು ಎಂದಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು, ಗುತ್ತಿಗೆದಾರರು, ಕಟ್ಟಪ್ಪಾಡಿ ಪಂಚಾಯತ್ ಮಾಜಿ ಸದಸ್ಯರು ಉಪಸ್ಥಿತರಿದ್ದರು. ಗುರ್ಮೀತ್ ಸುರೇಶ್ ಶೆಟ್ಟರು, ಹಿಂದಿನ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಶಿಲ್ಪಾ ಸುವರ್ಣರು ಮತ್ತು ನಮ್ಮ ಇಡೀ ತಂಡ ಎಲ್ಲ ಪ್ರಮುಖ ಕಾರ್ಯಕರ್ತರು ಈ ರಾಷ್ಟ್ರೀಯ ಹೆದ್ದಾರಿಯನ್ನು, ಕಟ್ಟಪ್ಪಾಡಿ ರಾಷ್ಟ್ರೀಯ ಹೆದ್ದಾರಿಯ ಈ ಅಂಡರ್ ಪಾಸನ್ನು ನೋಡಲಿಕ್ಕೆ ಬಂದಿದ್ದೇವೆ. ಬಹುತೇಕ ಕಾಮಗಾರಿ, ಪ್ರಥಮ ಹಂತದ ಕಾಮಗಾರಿ ಇವತ್ತು ಮುಗಿತಾ ಬಂದಿದೆ. ನನಗನ್ಸುತ್ತೆ ಒಂದೆರಡು ದಿವಸದಲ್ಲಿ, ಅಂದರೆ 10ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 10:30 ಗಂಟೆಗೆ ಅಂದಾಜಿಗೆ ಏಕಮುಖದ ಸಂಚಾರ, ಮಂಗಳೂರಿಂದ ಕುಂದಾಪುರಕ್ಕೆ ಉಡುಪಿಗೆ ಹೋಗ್ಬೋದಾದಂಥ ಏಕಮುಖದ ಸಂಚಾರವನ್ನು, ಅಂದರೆ ಒಂದು ಪ್ರಥಮ ಹಂತದ ಒಂದು ಕಾಮಗಾರಿಯನ್ನು, ಒಂದು ಬದಿಯ ಕಾಮಗಾರಿಯನ್ನು ವಾಹನ ಹೋಗಲಿಕ್ಕೆ ಮುಕ್ತ ಮಾಡ್ತೇವೆ. ಅಂದಾಜು 10ನೇ ತಾರೀಕು ಅಂತೇಳಿ, ಒಂದು ದಿವಸ ಹೆಚ್ಚು ಕಡಿಮೆ ಆಗ್ಬೋದು, ಮೊದಲಾಗ್ಬೋದು, ನಂತರ ಆಗ್ಬೋದು, ಕಾಮಗಾರಿ ಆಗ್ತಾಯಿದೆ. ಆನಂತರ ಉಳಿದ ಕಾಮಗಾರಿಗಳನ್ನು ಮೇಲ್ಸೇತುವೆ ಮಾಡಲಿಕ್ಕೆ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಕಾಮಗಾರಿಯನ್ನು ಆದಷ್ಟು ಬೇಗ ಮುಗಿಸ್ಬೇಕು ಅನ್ನೋದು ನಮ್ಮ ಯೋಚನೆ. ಸ್ವಲ್ಪ ಮಟ್ಟಿಗೆ ನಮ್ಮ ಊಹೆಗಿಂತಲೂ ಸ್ವಲ್ಪ ಬೇಗ ಈ ಕಾಮಗಾರಿ, ಒಂದು ಹಂತದ ಕಾಮಗಾರಿ ಮುಗಿದಿದೆ. ಒಂದಷ್ಟು ಜನರ ಸಹಕಾರವನ್ನು ನಾವು ನಿರೀಕ್ಷೆ ಮಾಡ್ತಾಯಿದ್ದೇವೆ. ಮಂಗಳೂರಿಂದ ಕುಂದಾಪುರಕ್ಕೆ ಹೋಗುವ, ಅಂದರೆ ಉಡುಪಿಗೆ ಹೋಗುವ ಏಕಮುಖದ ಸಂಚಾರವನ್ನು ಶುಕ್ರವಾರ ದಿವಸ 10ನೇ ತಾರೀಕು, ಅಂದರೆ ಮಾರ್ಚ್ 10ನೇ ತಾರೀಕು, ಸರಿ ಅಲ್ವಾ? ಏಪ್ರಿಲ್ 10ನೇ ತಾರೀಕು ಬೆಳಗ್ಗೆ 10:30 ಗಂಟೆಗೆ ಏಕಮುಖ ಸಂಚಾರವನ್ನು ಬಿಡುಗಡೆ ಮಾಡ್ತೇವೆ. ಉಳಿದ ಕಾಮಗಾರಿಯನ್ನು ಬೇಗ ಮುಗಿಸ್ತೇವೆ.